ಹಾಯ್ ಫ್ರೆಂಡ್ಸ್, ಕರ್ನಾಟಕ ಟಂಬ್ಲರ್ ಪ್ರಜೆನಿಂದ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಕೋಲಾರಲ್ಲಿದ್ದೀನಿ. ನಮ್ದು ಮಾಯಿದ್ ಮೆಡಿಸಿನ್ ಮಾಡಿದ್ವಿ, ಸಕ್ಸಸ್ ಆಗಿದೆ. ಎಷ್ಟೊಂದ್ ಜನ ಎಲ್ಲ ಕೇಳ್ತಾ ಇದ್ದೀರಾ, ಫೋನ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದೀರಾ. ಬಟ್ ಸೇಲಿಂಗ್ ಮಾತ್ರ ಮಾಡಲ್ಲ, ಸೇಲಿಂಗ್ ಮಾತ್ರ ಕೇಳ್ಬೇಡ್ರಿ, ಹೇಳ್ರಿ, ಇನ್ನ ಹೇಳ್ಕೊಡ್ತೀವಿ ಚೆನ್ನಾಗಿ. ಇನ್ನು ನೆಕ್ಸ್ಟ್ ಫೀಮೇಲ್ಸ್ ತುಂಬಾ ಜನ ಕೇಳ್ತಾ ಇದ್ದೀರಾ, ಅದಕ್ಕೂ ಮಾಡಿದೀವಿ. ಇನ್ನೊಂದು ಮೆಡಿಸಿನ್ ಹೇಳ್ತೀನಿ ಅಂತ ಅಣ್ಣ ಹೇಳಿದ್ರು, ಅದಕ್ಕೋಸ್ಕರ ನಾವು ಬಂದಿದೀವಿ ವಿಡಿಯೋ ಮಾಡ್ಲಿಕ್ಕೆ. ಅದು ಹೆಂಗ್ ಮಾಡೋದಂತೆಲ್ಲ ಕೇಳ್ಕೊಳ್ಳೋಣ ಬಣ್ಣಣ್ಣ. ಅದು ಇದನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಲ್ಲ ನೀಟಾಗಿ ನೋಡಿ, ಯಾಕಂದ್ರೆ ಮೆಜರ್ಮೆಂಟ್ ಕ್ವಾಂಟಿಟಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಒಂದೊಂಚೂರು ಮಿಕ್ಸ್ ಆದ್ರೂ ಕೂಡ ಮೆಡಿಸಿನ್ಸ್ ಗಳು ಮಾಡಕ್ ವರ್ಕೌಟ್ ಆಗಲ್ಲ, ವೆತ್ತಿನ ಟೈಮ್ ವೇಸ್ಟ್ ಆಗುತ್ತೆ. ಯಾವ್ದಾದ್ರು ಎಷ್ಟೆಷ್ಟು ಕ್ವಾಂಟಿಟಿ ನೋಡ್ಕೊಳ್ಳಿ, ಮಾಡ್ರಿ. ಚಾನೆಲ್ ನ ಬೆಳೆಸಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಮತ್ತೆ ಅಣ್ಣನ ಹೇಳ್ಕೊಡ್ತಾರೆ. ಮೆಡಿಸಿನ್ಸ್ ಬಂತು, 2 ಸಿರಪ್ ಇದೆ, 2 ಸಿರಪ್ ಇದೆ, ಒಂದು ಲೇಹ ಇದೆ. ಹೆಂಗೆ ವಿಧಾನ ಮಾಡೋದು ಅಂತ ಬಾನಣ್ಣ ಬರ್ತಾರೆ, ಹೇಳ್ಕೊಡ್ತಾರೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ, ಮೆಜರ್ಮೆಂಟ್ ಕ್ವಾಂಟಿಟಿಗಳನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಾನಣ್ಣ, ಇದು ಮೆಡಿಸಿನ್ ಹೆಂಗೆ ಅಂತ ಹೇಳ್ಕೊಡಿ, ಬನ್ನಿ ಅಣ್ಣ. ಬಾನಣ್ಣ, ಇದು 2 ಸಿರಪ್ ಇದೆ, ಒಂದು ಲೇಹ ಇದೆ. ಇದು ಸಿರಪ್ ಬಂದ್ಬಿಟ್ಟು ಚಂದನ ವಾಸ ಅಂತ, ಇದೊಂದು ಬಂದ್ಬಿಟ್ಟು ಅಶೋಕರಾಕ್ಷ ಅಂತ. ಅದು ಲೇಬಲ್ ಫೋಟೋ ಹಿಡ್ಕೊಂಡು ಹಾಕಿ. ಇದನ್ನ ಬಂದ್ಬಿಟ್ಟು ಎರಡೂನು ನಿಮ್ಗೆ ಒಂದು ಬಂದ್ಬಿಟ್ಟು 205 ರೂಪಾಯಿ ಲೇಬಲ್ ಇದೆ, ಇದು ಬಂದ್ಬಿಟ್ಟು 92 ರೂಪಾಯಿ ಇದೆ ಲೇಬಲ್. ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಹಾಫ್ ಎಮ್ ಎಲ್ ಮಿಕ್ಸ್ ಮಾಡ್ಕೊಂಡು ಮೆಕ್ಕಿದ್ ನೀರು ಎತ್ಕೊಂಡು ಹೊಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಹಾಲು ಹೊಟ್ಟೆಲ್ಲೇ ಮಾಡ್ಬೇಕು. ಟೋಟಲ್ ಆಗಿ ಒಂದು 5 ಡೇಸ್ ಇಲ್ಲ 6 ಡೇಸ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಏನಂದ್ರೆ ಗರ್ಭಚಲದಲ್ಲಿ ಏನೇ ಇನ್ಫೆಕ್ಷನ್, ಅಕ್ಕಿ ಇದ್ರಲ್ಲಿ ಏನೇ ಇದ್ರೇನು, ಟ್ಯೂಮರ್ಸ್ ಮತ್ತೆ ಇನ್ನೊಂದು ಏನೇ ಪ್ರಾಬ್ಲಮ್ ಇದ್ರೂ ಅದ್ರಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಹೊಟ್ಟೆ ಗಿಟ್ಟಿ ಇದ್ರು ಕೂಡ ಆಚೆ ಬರುತ್ತೆ. ಇದನ್ನ ಮಾಡ್ಕೊಂಡು ಮತ್ತೆ ಇದು ಶತಾವರಿ ಲೇಹ ಅಂತ ಬರುತ್ತೆ, ಅದನ್ನ ನಾವು ಕಂಟಿನ್ಯೂ ಆಗಿ ಕೊಟ್ಕೊಂಡ್ ಬರ್ಬೇಕು. ಒಂದು 30 ಡೇಸ್ ಮಾಡ್ಕೋಬೇಕು. ಅಂದ್ರೆ ಫುಲ್ ಮೊಟ್ಟೆ ನಿಲ್ಸ್ಕೊಂಡ್ಬಿಟ್ಟಿರ್ತಾವಲ್ಲ ಅಂತ ಫೀಮೇಲ್ಗಳಿಗೆ ಮಾಡ್ಕೊಂಡು ಅದನ್ನ ಕಳೆದಪ್ಪ ತಗೋಬೇಕು. ಅದು ಬಂದ್ಬಿಟ್ಟು ಈ ತರ ಇರುತ್ತೆ. ಇದು ಮಾಮೂಲಿ ಇದ್ರಲ್ಲಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಲೇಹ ತರ ಇರುತ್ತೆ, ಸೇಮ್ ಹಿಂಗಿರುತ್ತೆ. ಇದನ್ನ ನಾರ್ಮಲ್ ಆಗಿ ಇಷ್ಟು ಉಂಡೆ ಮಾಡ್ಕೊಬೇಕು. ಇಷ್ಟು ಉಂಡೆ ಮಾಡ್ಕೊಂಡು ಕೊಟ್ಕೊಂಡ್ ಬರ್ಬೇಕು. ಇದನ್ನ ಬೆಳಿಗ್ಗೆ ಟೈಮ್ ಕೊಟ್ಕೊಂಡ್ರೆ ಇದು ನೈಟ್ ಟೈಮ್ ಕೊಡ್ಲೇಬೇಕು. ಅಕ್ಕಿಯಲ್ಲೇ ಅಂದ್ರೆ ಒಂದು 2-3 ದಿನ ಬಿಟ್ಬಿಡ್ಬೇಕು, ಏನು ಮಾಡಬಾರ್ದು. ಇದನ್ನ ಮಾಡ್ಬಿಟ್ಟು 3-4 ದಿನ ಆದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಜೊತೆಲಿ ಇದನ್ನ ಮಾಡ್ಬೇಕು. ಇದನ್ನ ಮಾಡ್ಕೊಂಡು ನಿಲ್ಸ್ಬೇಕು. ಒಂದು 4-5 ದಿನ ಕಂಪ್ಲೀಟ್. ಅದಕ್ಕೆ ಎಲ್ಲ ಫುಲ್ ಗರ್ಭಚಲದಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತೋ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ್ಮೇಲೆ ಲೊಟ್ಟಿ ಗಿಟ್ಟಿ ಎಂತ ಲೊಟ್ಟಿನೇ ಇರ್ಲಿ ಆಚೆನೂ ಬರುತ್ತೆ. ಅದ್ರಲ್ಲಿ ತುಂಬಾ ಒಳ್ಳೆ ಮೆಡಿಸಿನ್ ಇದು. ಏನು ಅಶೋಕರಾಕ್ಷ ಅಂತ, ಇನ್ನೊಂದು ಬಂದ್ಬಿಟ್ಟು ಚಂದನ ವಾಸ ಅಂತ. ಎರಡೂನು ಕಡಿಮೆ ರೇಟೇ. ಇದು ಅರ್ಧ ಲೀಟರ್ ಇದೆ. ಇದು 450 ml 450 ml ಇದೆ. ಟೋಟಲ್ ನಾವು ತಂದು ಇಟ್ಕೊಂಡ್ರು ನಾವು ಒಂದು 200-300 ಅಕ್ಕಿಗೆ ಮಾಡ್ಕೋಬಹುದು, ತೊಂದರೆ ಇಲ್ದಿರ ಮಾಡ್ಕೊಂಡು. ಅರ್ಧ ml ಸಿರಂಜ್ ಅಲ್ಲಿ ಮಾಮೂಲಿಯಾಗಿ ಇವಾಗ 0.5 ಇದೆಯಲ್ಲ, 0.5ಗೆ 2 ಸೇರಿ ಬರಬೇಕು. ಅಕ್ಕಿದ್ದು ನೀರ್ ಮಿಕ್ಸ್ ಮಾಡ್ಕೋಬೇಕು. ನೀರ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಅಕ್ಕಿಗೆ ಹಾಲ್ ಹೋಟೆಲ್ ಕೊಡ್ಬೇಕು. ಕೊಡಕ್ ಮುಂಚೆ ಅಕ್ಕಿಗೆ ಡಿವಾರ್ಮಿಂಗ್ ಮಾಡ್ಬಿಟ್ಟು ಇದು ಕಾರ್ಡಿಯೋಲ್ ಕ್ಯಾಪ್ಸಲ್, ಇಲ್ಲ ಅಂದ್ರೆ EVN 400, ಇಲ್ಲ ಅಂದ್ರೆ ಒಮೆಗಾ 3 ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಒಮೆಗಾ 3 ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು. ಅದು 1500 ಅಂತ ಬರುತ್ತೆ. ಅದಿದ್ರೆ ನಿಮ್ಗೆ ಇನ್ನ ಬೆನಿಫಿಟ್ ಸಿಗುತ್ತೆ. ಮಾಮೂಲಿ ಕಾರ್ಡಿಯೋವರಲ್ಲಿ ಅಷ್ಟೊಂದು ಬೆನಿಫಿಟ್ ಸಿಗಲ್ಲ. ಮಾಡಂಗಿದ್ರೆ ಇದನ್ನ ನೀಟಾಗಿ ಮಾಡ್ಕೊಳ್ಳಿ. ಮೇಲ್ಸದ್ದು ಹೇಳಿದೆ, ಇದು ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ಕೆಲವರು ಫೋನ್ ಹಾಕಿದ್ರು ಮಾಡ್ಕೊಡಿ ಅಂತ. ಇಲ್ಲ ಮಾಡ್ಕೊಡಕ್ ಆಗಲ್ಲ, ಬೇಕಾದ್ರೆ ಏನ್ ಬೇಕೋ ತಿಳಿಸ್ಕೊಡ್ತೀನಿ ಅಂತ ಹೇಳಿದೀನಿ. ಸೇಲ್ ಮಾಡಕ್ಕಾಗಲ್ಲ ಅಂತ ಹೇಳಿದೀನಿ. ಇದು 100ಕ್ಕೆ 100 ನಮ್ಮ ಹತ್ರ ಒಂದು 7-8 ಫೀಮೇಲ್ಗೆ ಸಕ್ಸಸ್ ಆಗಿದೆ. ಇದು ಸಕ್ಸಸ್ ಆಗಿದೆ. ಲಾಸ್ಟ್ ಟೈಮ್ ಹೇಳಿದ್ದು ಅದು ಸಕ್ಸಸ್ ಆಗಿದೆ. ಮತ್ತಿನ್ನೊಂದು ವಿಷಯ ಏನಂದ್ರೆ,
ಸುಮ್ನೆ ಅವ್ರಿಗೆ ಇವ್ರಿಗೆ ಅಂತ ಹೇಳ್ಬಿಟ್ಟು ತಲೆ ತಿನ್ನೋದು ಮತ್ತೆ ಇನ್ನೊಂದು ಮಾಡಕ್ ಹೋಗ್ಬಿಡಿ. ಇನ್ನು ಓಪನ್ ಆಗಿ ನಾವು ಎಲ್ಲಾ ವಿಡಿಯೋ ಬಿಡ್ತಾ ಇದೀವಿ, ಸೇಲ್ ಮಾಡಲ್ಲ. ಎಲ್ಲ ಅಂಗಡಿಗಳಲ್ಲಿ ಸಿಗೋಂತ ಐಟಮ್ ಇದು. ಏನು ಆರಾಮಾಗಿ ಇದಿಷ್ಟಕ್ಕೂ ನಿಮ್ಗೆ 500-600 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇದೊಂದು 300 ರೂಪಾಯಿ, ಇದೊಂದು 200 ರೂಪಾಯಿ ಅಷ್ಟೇನೆ ಖರ್ಚಾಗೋದು. ಸುಮ್ನೆ ಈಗ ನಾವು ಯಾರ 1000 ರೂಪಾಯಿಗೆ ಒಂದು 10 ml 20 ml ಕೊಡ್ತಾರೆ, ಅವನ್ನೆಲ್ಲ ಇಟ್ಕೊಂಡು ಇದ್ ಮಾಡಕ್ ಆಗಲ್ಲ. ಮಾಮೂಲಿಯಾಗಿ ಆಯುರ್ವೇದಿಕ್ ಅಂಗಡಿಗಳೆಲ್ಲ ಸಿಗುತ್ತೆ. ಬರೀ ಈ ಇಷ್ಟ ಐಟಮ್ಗೂ 600 ರೂಪಾಯಿಂದ 700 ರೂಪಾಯಿ ಅಷ್ಟೇ ಖರ್ಚಾಗೋದು. ಬಟ್ ಬೆಳಿಗ್ಗೆ ಅಕ್ಕಿಗೆ ಮಾಡಕ್ ಮುಂಚೆ ಡಿವಾರ್ಮಿಂಗ್ ಮಾಡ್ಕೋಬೇಕು, ಬೆಳಿಗ್ಗೆ ಇದು ಮಾಡ್ಕೋಬೇಕು. ಇದು ಕಂಟಿನ್ಯೂ ಆಗಿ 4 days ಇಲ್ಲ 5 days ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು 11 days ಕಂಟಿನ್ಯೂ ಮಾಡ್ಕೊಂಡ್ ಬನ್ನಿ, ಫುಲ್ ಫ್ರೆಶ್ ಅಪ್ ಆಗ್ಬಿಡುತ್ತೆ. ಆಮೇಲೆ ಇದು ಬರುತ್ತೆ ಒಂದು ಭಸ್ಮ, ಅಂದ್ರೆ ಈ ಮೊಟ್ಟೆದು ಮಾಮೂಲಿ ನಾಟಿ ಕೋಳಿ ಮೊಟ್ಟೆದು ಕುಕ್ಕು ಭಸ್ಮ ಅಂತ ಬರುತ್ತೆ. ಅದು ಬೇಕಾದ್ರೆ ಫೋಟೋ ಕಳಿಸ್ತೀನಿ. ಅದು ಹೆವಿ ಕ್ಯಾಲ್ಸಿಯಂ ಅಕ್ಕಿಗೆ. ಅದನ್ನ ಜೇನುತುಪ್ಪದಲ್ಲಿ ಲೈಟ್ ಆಗಿ ಉಂಡೆ ಮಾಡ್ಕೊಂಡು, ಹೆಸರು ಕಾಳು ದಪ್ಪ ಉಂಡೆ ಮಾಡ್ಕೊಂಡು ನೆಕ್ಸ್ಟ್ ಇದೆಲ್ಲ ಸ್ಟಾಪ್ ಮಾಡೋದ್ನಲ್ಲ. ಯಾಕಂದ್ರೆ ಅಕ್ಕಿಗೆ ಕ್ಯಾಲ್ಸಿಯಂ ಸಿಗ್ಬೇಕು. ಯಾವ್ದೋ ಇದೊಂದು 6 days ಕೊಟ್ರೆ ಸಾಕು, ಎಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ. 11 days ಕೊಟ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಫುಲ್ ಕ್ಲಿಯರ್ ಮಾಡುತ್ತೆ. 11 ದಿವಸ ಕೊಟ್ರೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. 3 ದಿವಸ ಸ್ಟಾರ್ಟ್ ಮಾಡಿ 3 ದಿವಸ ಕೊಡ್ಬೇಕು. ಇದು 30 ದಿವಸ ಕೊಡ್ಬೇಕು. ಇದು ಬಂದ್ಬಿಟ್ಟು 30 ದಿವಸ ಕೊಡ್ಬೇಕು. 30 ದಿವಸ ಕೊಡು. ಇದಾದ್ಮೇಲೆ ಅದು ಮೊಟ್ಟೆದು ಭಸ್ಮ ಅದೆಷ್ಟು ದಿವಸ ಕೊಡ್ಬೇಕು? ಅದು ಕೊಡ್ತಾ ಇದ್ದಂಗೆ ಮಾಡ್ಬೋದು. ಎರಡು ಒಟ್ಟಿಗೆ ಕೊಡ್ಬೋದು. ಎರಡು ಒಟ್ಟಿಗೆ ಅದು ಮಾಮೂಲಿ ಪೌಡರ್ ಬರುತ್ತಾ, ಆ ಪೌಡರ್ನ ಇದ್ರ ಜೊತೆಲ್ಲೇ ಸುಮ್ನೆ ಒಂದೊಂಚೂರು ತಗೊಂಡು ಇದ್ರ ಜೊತೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ರು ಇನ್ನ ಒಳ್ಳೇದು. ಅದು ಆನ್ಲೈನ್ ಸಿಗುತ್ತಾ ಇಲ್ಲ? ಅದು ಆನ್ಲೈನ್ ಅಲ್ಲೇ ಸಿಗುತ್ತೆ. ಅದು ಲೇಬಲ್ ತೋರಿಸ್ತೀನಿ, ಆರಾಮಾಗಿ ಮಾಡ್ಕೋಬಹುದು. ವಿಡಿಯೋ ತೋರ್ಸೋದು, ಫೋಟೋ ಇದ್ರಷ್ಟ ಮಾಡ್ಕೊಂಡ್ರೆ ಲಟ್ಟಿ ಇರ್ಲಿ, ಮೊಟ್ಟೆ ಇಟ್ಟಿ ಫಾರ್ಮ್ ಆಗದೆ ಇರೋದು ಎಲ್ಲದಕ್ಕೂ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದಕ್ಕೂ ಕ್ಲಿಯರ್ ಆಗುತ್ತೆ. ಯಾರನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇದ್ ಮಾಡ್ಕೊಳ್ಳಿ. ನಿಮ್ಗೆ ಯಾರನ್ನ ಬೇಕಿರೋರು ಇದ್ ಮಾಡ್ಕೊಳ್ಳಿ. ನಾರ್ಮಲ್ ಅಂಗಡಿಲೂ ಸಿಗುತ್ತೆ, ಆಯುರ್ವೇದಿಕ್ ಶಾಪ್ಗಳಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಆನ್ಲೈನ್ ಅಲ್ಲೂ ಸಿಗುತ್ತೆ, ಬುಕ್ ಮಾಡ್ಕೊಂಡು ತರಿಸ್ಕೋಬಹುದು. ಅಣ್ಣ ಇದು ಕುಕ್ಕುದು ಭಸ್ಮ ಅಂತ ಹೇಳಿದ್ರಲ್ಲ, ಅದು ಇದು ಬಂದು ನಾಟಿ ಮೊಟ್ಟೆದು ಮರಿಯಾಗಿರೋಂತ ಪೀಸಸ್ ಬರುತ್ತಲ್ಲ, ಶೆಲ್ಲು, ಆ ಶೆಲ್ದು ಇದನ್ನ ಭಸ್ಮ ಮಾಡ್ತಾರ. ಆ ಭಸ್ಮದು ಇದು ಕ್ಯಾಲ್ಸಿಯಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ಬಂದ್ಬಿಟ್ಟು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಂಥದ್ದು. ಈ ಸೈಜ್ಗೆ ಒಂದ್ ಅಕ್ಕಿಗೆ ಈ ಸೈಜ್ ಮಾಡ್ಬೇಕು. ಲೇಹದಲ್ಲೇ ಒಂದ್ ಸುಮ್ನೆ ನಾನು ಅದು ಜೇನುತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು, ಲೇಯಕ್ಕೆ ಏನ್ ಮಿಕ್ಸ್ ಮಾಡಿಲ್ಲ. ಲೇಯಕ್ ಮಿಕ್ಸ್ ಮಾಡಿಲ್ಲ. ಲೇಯ ಅಂದ್ರೆ ಈ 2ರಷ್ಟು ಹಾಕೋಬೇಕು. ಈ 2 ಬಿದ್ದಾಗ ಒಂದು ಚೂರು ಪೌಡರ್ ಅದ್ರಲ್ಲ ಮಿಕ್ಸ್ ಮಾಡಿ ಕೊಟ್ಕೋಬೇಕು. 2 ಕಾಳಷ್ಟು ಮಾಡ್ಕೋಬೇಕು, ಮಾಡ್ಕೊಂಡು ಕೊಡ್ಬೇಕು. ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇದ್ರಲ್ಲೇ ಬೇರೆ ಮೆಥಡ್ ಇದೆ ಫಿಮೇಲ್ಗಳಿಗೆ. ಅಂದ್ರೆ ತುಂಬಾ ಏಜ್ ಆಗಿರೋ ಫಿಮೇಲ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗಿ ಇವಾಗ ಮೊಟ್ಟೆ ಹಾಕಿಲ್ಲ, ಅದಕ್ಕೆ ಬಂದ್ಬಿಟ್ಟು ಈ ಪೌಡ್ರು ಮತ್ತೆ ಇನ್ನೂ ಒಂದ್ 4-5 ಪೌಡರ್ ಇದೆ, ಅದನ್ನ ಮಿಕ್ಸ್ ಮಾಡಿ ಅದೊಂದು ಮೆಥಡ್ ಇದೆ. ಅದು ಬೇಕಾದ್ರೆ ಹೇಳ್ತೀನಿ. ಅದು ತುಂಬಾ ಇಂಪಾರ್ಟೆಂಟ್ ಫಿಮೇಲ್ಸ್ ಇರ್ತಾವಲ್ಲ, ನಮ್ಗೆ ಇಂತ ಫಿಮೇಲ್ ಅಲ್ಲಿ ಮರಿನೇ ಅರ್ಜೆಂಟ್ ಬೇಕು ಅಂದ್ರೆ ಅದಕ್ಕೇನು ಇನ್ಫೆಕ್ಷನ್ಸ್ ಏನಿರಲ್ಲ, ಬರೀ ಇಮ್ಮಿಡಿಯೇಟ್ ಮೊಟ್ಟೆ ನಿಲ್ಸ್ಕೊಂಡಿರ್ತದೆ. ಅಂದ್ರೆ ಈಗ ಗಡ್ಡೆಗಳಾಗೋದು, ಟ್ಯೂಮರ್ ಆತರ ಏನು ಆಗದಿರ ಮೊಟ್ಟೆ ನಿಲ್ಸ್ಕೊಂಡಿರ್ತಾವಲ್ಲ, ಅಂತ ಫಿಮೇಲ್ ಆರಾಮಾಗಿ ಇದೊಂದು ಮೆಥಡ್ ಇದೆ. ಅದು ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಯಾವಾಗಾದ್ರೂ ಹೇಳ್ತೀನಿ ಅದಕ್ಕೇನೇನ್ ಮಾಡ್ಬೇಕು ಅಂತ. ಇವಾಗ ಎಮರ್ಜೆನ್ಸಿಗೆ ನಾರ್ಮಲ್ ಆಗಿ ಮಾಡ್ಕೋಬೇಕು ಅಂದ್ರೆ ನೋಡಿ, ಇದು ಮಾಡ್ಕೊಳ್ಳಿ, 100% ರಿಸಲ್ಟ್ ಆಗುತ್ತೆ. ಇದು ಹೇಳದ್ನಲ್ಲ ಅವಾಗ್ಲ, ಶತಾವರಿನು ಮತ್ತೆ ಇದು ಅಶೋಕರಷ್ಟ, ಚಂದನವಷ್ಟ, ಇದನ್ನ ಮಾಡ್ಕೊಂಡ್ರೆ ಇದು ನಾರ್ಮಲ್ ಆಗಿ ಏನಾದ್ರು ಡೌಟ್ ಇದ್ರೆ ಮಾತ್ರ ಕೇಳಿ. ನಿಮಗೆ ಸಿಗೋದು ಅಂದ್ರೆ ಅಂಗಡಿಗಳೆಲ್ಲ ಸಿಗ್ತದೆ, ಇಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಯಾವ ತರ ಮಾಡ್ಬೇಕು ಅಂತ ಬೇಕಾದ್ರೆ ಕೇಳಿ ಹೇಳ್ತೀವಿ. ಅದನ್ನ ಬಿಟ್ಟು ಅಲ್ಲಿ ಅದು ಇದು ಅಂತ ಮಾತ್ರ ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡಿ. ಇನ್ನೊಂದು ಈ ಗಂಡುಗಳಿಗೆ ಕೆಲವರು ಮೆಡಿಸನ್ ಮಾಡಿರೋರು ನಮ್ಮ ಹತ್ರನೇ ತಗೊಂಡೋಗಿ, ಅಂದ್ರೆ ನಮ್ಗೆ ಯಾರೋ ಗೊತ್ತಿರೋರೊಬ್ರು ತಗೊಂಡೋಗಿದ್ರು, ಅವ್ರ ಕಡೆಯಿಂದ ತಗೊಂಡೋಗಿ ಆಗಿದೆ ಅಂತ ಹೇಳಿದ್ರು. ಒಂದು ವಿಡಿಯೋ ಮಾಡಿ ಹಾಕಿ ಸಿಂಪಲ್ ಆಗಿ ಅಂತ ಹೇಳಿದಕ್ಕೆ ನಮ್ಗೆ ಅದು ಇದು ಸ್ವಲ್ಪ ಯಾಕ ಸುಮ್ನೆ ನಮಗೂ ಬೇಜಾರಾಗ್ಬಿಡ್ತು.
ಏನು ನಾವೇನು ಅಕ್ಕಿಗೆ ಮಾಡ್ತಾ ಇದೀವಿ, ಏನ್ ಇದ್ ಮಾಡ್ಕೊಂಡು ಮಾರ್ಕೊಂಡು ದುಡ್ಡೇನ್ ಮಾಡ್ತಾ ಇಲ್ಲ ನಾವು. ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ, ಈ ತರ ಮಾಡಿ, ಈ ತರ ಮಾಡ್ಕೊಳ್ಳಿ, 100% ರಿಸಲ್ಟ್ ಆಗುತ್ತೆ ಅಂತ. ಆಗ ರಿಸಲ್ಟ್ ಆಗಿರೋದನ್ನ ಒಂದು ವಿಡಿಯೋ ಕ್ಲಿಪ್ ಹಾಕಿ ಈ ತರ ಹೇಳ್ಬಿಟ್ಟು ಅಂದ್ರೆ, ಇಲ್ಲ ನಾನು ಮಾಡಿಸ್ತೀನಿ, ನಮ್ಮ ಹುಡುಗ ಕೈಯಲ್ಲಿ ಮಾಡಿಸ್ತೀನಿ ಹೇಳ್ಕೊಳಕ್ಕೆ ಒಳ್ಳೆ ಶೋಕ್ದಾರ್ರೆ ಅವರು. ಹೆಸರೆಲ್ಲ ಬೇಡ, ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಹೇಳ್ತೀನಿ. ಆ ತರ ಮೆಂಟಾಲಿಟಿಯಲ್ಲಿ ಮಾಡಕ್ ಹೋಗ್ಬೇಡಿ ಯಾರೇ ಆಗ್ಲಿ. ಇರೋದನ್ನ ಫ್ಯಾಕ್ಟ್ ಆಗಿ ಹೇಳಿ. ಏನಂದ್ರ ಆಗಿದ್ರೆ ಸಕ್ಸಸ್ ಆಗಿದೆ ಸರ್, ಇಲ್ಲಾಂದ್ರೆ ಇಲ್ಲ ಸರ್ ಅನ್ನೋ ಒಂದು ಕಾನ್ಫಿಡೆಂಟ್ ಮಾತು ಬೇಕು. ನಾವು ಅಲ್ಲಿ ನಿಷ್ಠುರ ಆಗ್ತೀವಿ, ಇಲ್ಲಿ ನಿಷ್ಠುರ ಆಗ್ತೀವಿ, ಇದು ಒತ್ಕೊಂಡೋಗೋಂಥದ್ದು ಯಾವ್ದು ಇಲ್ಲ. ಇದು ಶೋಕಿ ನಾವು ಮಾಡ್ತಾ ಇದೀವಿ. ಏನು ಅದನ್ನ ತಿಳ್ಕೊಬೇಕು ಪ್ರತಿಯೊಬ್ರು ಶಬ್ದಾರಗಳು. ಏನು ಅವ್ರ ನಿಷ್ಠುರ ಆಗ್ತಾರೆ, ಇವ್ರ ನಿಷ್ಠುರ ಆಗ್ತಾರೆ. ನಾವು ಬರೀ ಮೆಡಿಸನ್ ಹೇಳಿರೋದು, ಮೆಡಿಸನ್ಗೆ ನಿಷ್ಠುರಗಳಾಗ್ತಾರೆ ಅಂದ್ರೆ ನಮ್ಗೆ ಅರ್ಥನೇ ಆಗಿಲ್ಲ ಏನ್ ಶೋಕಿ ಇದು ಮಾಡ್ತಾ ಇರೋದು ಅಂತ. ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ವರ್ಕೌಟ್ ಆಗುತ್ತೋ ಇಲ್ವಾ ಮೆಡಿಸನ್. ವರ್ಕೌಟ್ ಆಗುತ್ತೆ ಅಂದ್ರೆ ಇವಾಗ 100% ವರ್ಕೌಟ್ ಆಗಿದೆ. ಎಷ್ಟೊಂದ್ ಜನ ಫೋನ್ ಮಾಡ್ತಾ ಇದಾರಪ್ಪ, ಎಷ್ಟೊಂದ್ ಜನ ಮಾಡ್ತಾವ್ರೆ, ಮಾಡಿದಾರೆ. ಏನು ಕೇಳ್ತಾ ಇದಾರೆ. ಆಯ್ತು ಸರ್, ನೀವು ಮಾಡಿರೋ ತರ ನಾವು ಮಾಡಿದೀವಿ, ವರ್ಕೌಟ್ ಆಗಿದೆ ಸರ್, ಪ್ರತಿಯೊಂದು ವಿಚಾರವನ್ನು ನೀವು ಹೇಳಿರೋದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ ಇದಾರೆ. ಏನು ಫೋನ್ ಕನೆಕ್ಟ್, ಇವ್ರು ನಮ್ ರೋಹಿತ ಕನೆಕ್ಟ್ ಮಾಡಿ ಕಾಲ್ ಕಾನ್ಫಿಡೆಂಟ್ ಹಾಕಿ ಮಾತಾಡಿಸ್ತಾ ಇದ್ದಾನೆ. ನಾನು ಡೈರೆಕ್ಟ್ ಆಗಿ ಯಾರಿಗೂ ನಂಬರ್ ಕೊಡಕ್ ಹೋಗ್ಬೇಡಪ್ಪ ಅಂತ ಹೇಳಿದೀನಿ. ಯಾರಾದ್ರೂ ಇದ್ರೆ ನೀನೇ ಮಾತಾಡ್ಕೋ, ಏನಾದ್ರು ಡೌಟ್ ಇದ್ರೆ ನನ್ ಮತ್ತೆ ಕಾನ್ಫಿಡೆಂಟ್ ಹಾಕು, ನಾನು ಮಾತಾಡ್ತೀನಿ. ಅದನ್ನ ಬಿಟ್ರೆ ಮತ್ತೆ ಡೈರೆಕ್ಟ್ ಆಗಿ ನಂಬರ್ ಯಾರಿಗೂ ಕೊಡಕ್ ಹೋಗ್ಬೇಡ. ಗೊತ್ತಿರೋರ ಹತ್ರ ಇದಾವೆ ನಂಬರ್ಗಳು, ಅದು ಬಿಟ್ರೆ ಬೇರೆ ನಾನು ಇನ್ನೊಂದು ಮತ್ತೊಂದಂತ ಏನು ಹೇಳೇ ಇಲ್ಲ. ಇವಾಗ ಮಾಡಿರೋದು ಸಕ್ಸಸ್ ಆಗಿರೋದು ಹೇಳ್ಕೊಳಕ್ ಅವ್ರಿಗೆ ನಾಚಿಕೆ ಅಂದ್ರೆ ಇನ್ನೆಂತ ಶೋಕಿಗಳು ಮಾಡ್ತಾರೆ ಇವ್ರು. ನಮ್ಗೇನೋ ಒಂದು ಅರ್ಥನೂ ಆಗ್ತಿಲ್ಲ ಇದು ಯಾವ ತರ ಅಂತ. ನೀನೇ ಹೇಳ್ಬೇಕಪ್ಪ ರೋಹಿತ ಇದ್ರ ಬಗ್ಗೆ. ಏನ್ ಹೇಳದ, ಅವ್ರು ಹೇಳ ಪ್ರೋತ್ಸಾಹ ಕೊಟ್ರೆ ಇನ್ನ ಒಳ್ಳೆ ಮೆಡಿಸಿನ್ಸ್ ಮಾಡ್ತೀವಿ. ಮುಂದಕ್ಕಿಂತ ಒಳ್ಳೆ ಹುಡುಗರು ಪಾಪ ಮಾಡ್ತಾರೆ, ಕಲಿತಾರೆ. ಇವ್ರು ಹೇಳಿದ್ರೆ ನಾವು ಹೇಳಿದ ಮೆಡಿಸನ್ ವರ್ಕೌಟ್ ಆಯ್ತಾ ಇಲ್ಲ ನಮಗೂ ದುಡ್ಡು ಬರ್ತದೆ ಅಲ್ವಾ. ವರ್ಕೌಟ್ ಆಗಿಲ್ಲ ಬೇರೆ ಏನಾರ ಐಟಮ್ಗಳು ಹಾಕ್ಬೇಕಾ ಏನು ನಮಗೂ ಗೊತ್ತಾಗುತ್ತೆ. ಇವ್ರು ಏನು ಹೇಳಲಿಲ್ಲ ಅಂದ್ರೆ ಒಳ್ಳೆ ನಮಗೂ ಮಾಡಿರೋದಕ್ಕಾರ ಒಂದು ಇದು ಬರುತ್ತೆ. ಇವ್ರೇನು ಹೇಳಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತೆ, ವಿಡಿಯೋ ಮಾಡಕ್ಕೆ ಬೇಜಾರು. ನೀವು ನಮ್ಗೆ ಹೇಳಿದ್ರೆ ಸಕ್ಸಸ್ ವರ್ಕೌಟ್ ಒಂದೇ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಹೇಳಿದ್ರೆ ನಮಗೂ ಒಂದ್ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಇವ್ರೇನು ಹೇಳ್ದೇನೆ ನಮ್ಗೆ ಅವ್ರ ನಿಷ್ಠರ ಇವ್ರ ನಿಷ್ಠರ ಅಂದ್ರೆ ಶೋಕಿಗೆ ಬೆಲೆನೇ ಇರಲ್ಲ. ಅಣ್ಣ ಹೇಳ್ದಂಗೆ ಇವಾಗ ನಾವ್ ಶೋಕ್ ಮಾಡ್ತಾ ಇರೋದು ಹೆಂಗೆ, ಶೋಕಿನ ಮಾಡ್ತಾರೋ ಇಲ್ಲ ಏನ್ ಮಾಡ್ತಾರೋ ನಮ್ಗೇನು ಒಂದನ್ನ ಅರ್ಥ ಆಗ್ತಾ ಇಲ್ಲ. ಇದು ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ನಾವು ನಮ್ ಖುಷಿಗೋಸ್ಕರ ಅಕ್ಕಿ ಇಟ್ಕೊಳ್ಳೋದು. ಏನು ಕೆಲವರೆಲ್ಲ ಇದರಿಂದ ಬಿದ್ಬಿಟ್ಟು ದುಡ್ಡು ಮಾಡಕ್ಕೆ ಬಿದ್ಬಿಟ್ಟಿದ್ದಾರೆ ಕೆಲವರು. ಏನು ಆತರ ಆಗೋಗಿದೆ ಇದು ಶೋಕಿ. ಇವಾಗ ಮೊದ್ಲಿತ್ತು 2000 ಆ ಕಡೆಗೆ, 2000 ಈ ಕಡೆಗೆ ಎಲ್ಲ ಹೆಂಗಾಗಿದೆ. 2010 ಈ ಕಡೆಗೆ ಎಲ್ಲ ದುಡ್ಡು ಮೇಲೆ ಹೋಗ್ತಾ ಇದೆ ಶೋಕಿಗೆ. ಆತರ ಆಗೋಗ್ಬಿಟ್ಟಿದೆ ಶೋಕಿ. ಅಂದ್ರೆ ನಮ್ಗೂ ಒಂಥರ ಬೇಜಾರಾಗ್ಬಿಡ್ತದೆ ಕೆಲವ್ರನ್ನೆಲ್ಲ ನೋಡಿದ್ರೆ. ನನ್ ಬಗ್ಗೆನೇ ಕೆಲವರು ಕಮೆಂಟ್ಗಳು ಮಾಡಿದಾರೆ, ಅದು ಗೊತ್ತಿಲ್ಲ ನಮ್ಗ್ ಮೊನ್ನೆ ಎಲ್ಲ ಗೊತ್ತಾಗ್ತಾ ಇದೆ. ಮನೆ ತುಂಬಾ ಅಕ್ಕಿ ಇಟ್ಕೊಂಡಿದ್ರ, ನಾನ್ ಮನೆ ತುಂಬಾ ಅಕ್ಕಿ ಇಟ್ಕೊಂಡಿದ್ರ ಅವ್ರ ಅಪ್ಪ ಬಂದ ಆಗ್ತಾನ ಯಾವನಾಗ್ಲಿ ಮಾತಾಡಿದಾರಪ್ಪ. ಏನು ಆತರ ಎಲ್ಲ ಮಾತಾಡಿದಾರ. ಅಕ್ಕಿ ಇಟ್ಕೊಂಡವ್ರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ನಮ್ಗೆ ಇಲ್ಲಿ ಬಿಡಕ್ ಟೈಮ್ ಆಗ್ತಾ ಇಲ್ಲ, ಶಿಖರ ಕಾಟ ಜಾಸ್ತಿ. ಎಲ್ ಬಿಟ್ಟಿದ್ದಾರೆ, ಹೊಡ್ಕೊಂಡ್ ಹೋಗ್ತಾನೆ ಇರ್ತದ. ನಾನು ಐನ ಸೀಸನ್ಗೆ ನಾನು ಟೂರ್ನಿಮೆಂಟ್ ಮಾಡೋ ಅಷ್ಟೊತ್ತಿಗೆ ಒಂದು 60ರಿಂದ 70 ಅಕ್ಕಿ ಕಳ್ಕೊಂತೀನಿ ನಾನು ವರ್ಷ. ನನ್ ಕಷ್ಟ ನನ್ಗ್ ಗೊತ್ತು. ಮೊನ್ನೆ ಬಾಬಿ ಅವರು ಟೂರ್ನಿಮೆಂಟ್ಗೂ ಬಿಟ್ಟಿದ್ದ ಶ್ರೀಕಂಠೇಶ್ವರ ಅವ್ರಿಗೆ. ಬಾಬಿ ಸರ್ ಅವ್ರದ್ದು ಬಿಟ್ಟಿದ್ದಾಗ 6:45 ಏನೋ ಅಕ್ಕಿ ರೀಚ್ ಆಗಿತ್ತು ಟೈಮಿಂಗು. ಶಿಖರ ಎತ್ಕೊಂಡು ಹೋಯ್ತು. ಅದು ಉಡಾನ್ಗೆಲ್ಲ ಲಾಂಗ್ ಟೈಮ್ ಎಲ್ಲ ಉಡಾನ್ಗೆಲ್ಲ ಲಾಂಗ್ ಟೈಮ್ ಆಯ್ತು. ಅದೇ ಒಂದು 4-5 ಕಲ್ಲಿ ಪಟ್ಟ ಆಗಿತ್ತು ಅದು ಅಷ್ಟೇ, ಸಬ್ಜಾ ಪಟ್ಟ. ಬೆಂಗಳೂರಲ್ಲೆಲ್ಲ ಬಿಟ್ವಿ, ಅಕ್ಕಿ ಆಡ್ತು ಎಲ್ಲ ಆಯ್ತು. ಕೆಲವರು ಹೇಳ್ತಾರೆ ಹಂಗೆ ಹಿಂಗೆ ಅಂತ. ನಮ್ಮ ಅಕ್ಕಿ ನಮ್ಗೆ ಚಂದ, ಬೇರೆಯವ್ರಿಗಲ್ಲ. ನಮ್ಗೋಸ್ಕರ ನಾವು ಶೋಕಿ ಮಾಡ್ತಾ ಇದೀವಿ, ಬೇರೆಯವ್ರಿಗೋಸ್ಕರ ಶೋಕಿ ಮಾಡಕ್ ಆಗಲ್ಲ. ಇದು ಬೇರೆಯವ್ರ ನಿಷ್ಠುರ ಆಗ್ತಾರೆ, ಬೇರೆಯವ್ರು ಇದ್ ಮಾಡ್ತಾರೆ ಅಂತ ಇದ್ ಮಾಡ್ಕೊಳ್ಳೋದು ಏನು ಇದ್ ಮಾಡ್ಕೊಳಕ್ಕೂ ಆಗಲ್ಲ. ಏನು ನಮ್ ಖುಷಿಗೋಸ್ಕರ ನಾವ್ ಮಾಡ್ತಾ ಇದೀವಿ. ಇವಾಗ ನಿಮ್ ಖುಷಿಗೆ ನಿಮ್ ತಗೊಂಡು ಆಯ್ತು ಮಾಡಿದ್ರೆ ಹೆಸರು ಅದಕ್ಕೇನ್ ತೊಂದ್ರೆ ಇಲ್ವಲ್ಲ. ಏನು ನಾವೇನು ನಮ್ ಸ್ಯಾಟಿಸ್ಫ್ಯಾಕ್ಷನ್ ನಾವ್ ಅಕ್ಕಿ ಇಟ್ಕೊಂಡಿದೀವಿ, ನಮ್ದೊಂದು ಶೋಕಿ ಮಾಡ್ತಾ ಇದೀವಿ. ಪ್ರೊಫೆಷನಲ್ ಅಂದ್ರೆ ಅದು ಬೇರೆ ತರ ಇರುತ್ತೆ. ಅವ್ರು ಬೇರೆಯವರು. ಅವರು ಪ್ರೊಫೆಷನಲ್ ಅಂದ್ರೆ ಅಂಗಡಿ ಹಾಕೊಂಡು ಮಾರ್ಕೊಳ್ಳೋರು, ಅದರಿಂದ ದುಡ್ಡು ತಿನ್ನೋರು, ಅದೇ ಜೀವನ ಮಾಡೋರು ಇರ್ತಾರೆ. ಅಂತವರು ಬಂದು ನನ್ನ ಹತ್ರ ಹೋಗಿದಾರ, ಕೇಳ್ಕೊಂಡು ಹೋಗಿದಾರ, ಸರ್ ಖರ್ಚಿಗೆ ದುಡ್ಡಿಲ್ಲ, ಅಕ್ಕಿ ಇಲ್ಲ, ಏನು ಇಲ್ಲ, ಯಾವ್ದನ್ನ ಕೊಡ್ತೀರಾ ಅಂತ. ಅಂತವ ಬೇವರ್ಸಿಗಳು ಅವ.
ಇನ್ನು ಸೀಸನ್ ಟೈಮಲ್ಲಿ ಅಕ್ಕಿ ಹಿಡಿದು ಮಾರೋ ಅಂತವು ಅವ್ರದ್ದು ಇವ್ರದ್ದು ಕಂಡೋರ್ ಅಕ್ಕಿಗಳು ಹಿಡ್ದಿದ ತಕ್ಷಣ ಮಾರ್ಬಿಡೋದು 5,000 ಆ ಶೋಕಿಗಳೆಲ್ಲ ಮಾಡಕ್ ಹೋಗ್ಬೇಡಿ. ಶೋಕ್ ಮಾಡೋರ್ಗೆ ಶೋಕ್ದಾರಗಳಿಗೆ ನಾನು ಹೇಳೋದು, ಬೇರೆಯವ್ರ ಅಕ್ಕಿಗಳಿಗೆ ಹಿಡಿಯಕ್ ಹೋಗ್ಬೇಡಿ. ಏನು ಹಿಡ್ದ್ಬಿಟ್ಟು ಮಾರ್ಕೊಳಕ್ ಹೋಗ್ಬೇಡಿ, ಅದ್ರಲ್ಲೇ ಜೀವನ ಮಾಡಕ್ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ. ಏನು ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನೀವು ಏನಾದ್ರು ಪರವಾಗಿಲ್ಲ ತಿಳ್ಕೊಳ್ಳಿ. ಹಾ, ಯಾವ್ದಾದ್ರು ಅಕ್ಕಿ ಸಿಕ್ಕಿದ್ರೆ ಹಿಡಿದು ಗ್ರೂಪ್ಗಳಲ್ಲಿ ಹಾಕಿ ಈ ತರ ಅಕ್ಕಿ ಸಿಕ್ಕಿದ ಇಲ್ಲ ಈ ತರ ಹಿಂಗಾಗಿದೆ ಕೊಡ್ತೀವಿ ತಗೊಂಡೋಗಿ ಯಾರ್ದು ಅಂತ ಕೇಳಿ. ಅದನ್ನ ಬಿಟ್ಬಿಟ್ಟು ಅಕ್ಕಿ ಹಿಡಿಯೋಕೆ ಕಾಯ್ತಾ ಇರ್ತಾರ, ಅದ್ರಲ್ಲೇ ಜೀವನ ಮಾಡ್ಕೊಂಡ್ಬಿಟ್ಟಿರ್ತಾವ ಕೆಲವು. ನೋಡ್ ನನ್ ಕಣ್ ಮುಂದೆ ಜೊತೆಲ್ಲೇ ಇದ್ಬಪ್ಪ ಅಂತಾವ್ ಕ್ಯಾಂಡಿಡೇಟ್ಗಳು. ಬಾಯ್ ಬಿಟ್ಟು ಹೇಳೋದು, ಸರ್ ನನ್ ಸೀಸನ್ ಟೈಮ್ ಅಲ್ಲಿ ಇಲ್ಲ ಅಂದ್ರೆ ಅಕ್ಕಿ ಇದ್ರೇನೆ ಸರ್ ನಮ್ ಜೀವನ ನಡೆಯೋದು ಅಂತ. ಎಲ್ಲಾನು ಹೋಗಿ ಬಿಲ್ಡಿಂಗ್ ಮೇಲೆ ಬಿದ್ದೋದ್ರೂ ಹೋಗಿ ಅಲ್ಲಿ ಹಿಡ್ಕೊಂಡ್ಬಂದ್ ಮಾರ್ಕೊಳ್ಳೋದು. ಈ ತರ ಕ್ಯಾಟಗಿರಿ ಇದೆಲ್ಲ ಶೋಕಿ ಅನ್ನಲ್ಲ. ಇದನ್ನ ಶೋಕಿ ಅನ್ನೋದೆಲ್ಲ ಅವರು ಹೇಳ್ಕೊಳಕ್ ದೊಡ್ಡ ಶೋಕ್ದಾರಗಳು ತರ ಮೆರೆಯೋದು. ಅಂತ ಗೊಜ್ಜಾಡ್ ಶೋಕಿ ಎಲ್ಲ ಮಾಡಬಾರ್ದು, ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಅಷ್ಟೇ, ಕಂಡಾರ ಅಕ್ಕಿ ಹಿಡಿಬೇಡ್ರಿ. ಹಿಡಿದ್ರೇನು ಗ್ರೂಪ್ಗಳಿಗೆ ಹಾಕ್ಬಿಟ್ಟು ಇಂಥವ್ರದ್ದು ಹಿಂಗ್ ಬಂದಿದೆ ಅಂತ ಅದನ್ನ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಬೇರೆ ಮಕ್ಕಳನ್ನ ಸ್ಕೂಲ್ಗೆ ಹೋಗ್ದಿರ ಅಂತ ಮಕ್ಕಳು ಯಾವನ್ನ ಸ್ಕೂಲ್ ಸುಮ್ನೆ ಬರೋವಂತವ್ರ ಕೈಯಲ್ಲಿ ಬಾರ್ಸೋದು. ನಾನು ಕೆಲವರು ದೊಡ್ಡ ಶೋಕ್ದಾರಗಳನ್ನ ನೋಡಿದೀನಿ ನಾನು. ಅವ್ರ ಮಕ್ಕಳನ್ನ ಮನೇಲಿ ಇಟ್ಕೊಂಡಿರ್ತಾರ, ಕೆಳಗಡೆ ಮೇಲೆ ಅಕ್ಕಿನ ಹತ್ರ ಬಿಡಲ್ಲ. ಬೇರೆ ಮಕ್ಕಳು ಬಂದ್ರೆ ಅವ್ರ ಕೈಲಿ ಕಸ ಗುಡ್ಸೋದು, ಬಾರ್ಸೋದು, ಇಂಥ ಕೆಲ್ಸಗಳೆಲ್ಲ ಮಾಡ್ತಾರೆ. ಸುಮಾರು ಜನ ನಾನು ನೋಡಿದ್ದೀನಿ. ಆ ಕೆಲ್ಸಗಳು ಚೌಕದಾರಗಳು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಂದ್ರ ಯಾರನ್ನ ಚಿಕ್ಕ ಹುಡುಗರು 10th ಇಲ್ಲ 6th PUC ಹುಡುಗರು ಮೇವಾಕ್ಸಿ ಅವ್ರ ಕೈಯಲ್ಲಿ ಬೇಕಾದ್ರೆ ಅವ್ರು ಒಂದ್ ಬುದ್ಧಿ ಮಾತು ಹೇಳ್ರಿ, PUC ಆದ್ಮೇಲೆ ಬರ್ರೋ ಅಕ್ಕಿ ಕೊಡ್ತೀನಿ ನಾನೇ, ಬೇಕಾದ್ರೆ ಶೋಕಿ ಮಾಡ್ಕೊಳ್ಳಿ ಅಂತ ಆ ತರ ಹೇಳಿ. ಅದ್ ಬಿಟ್ಬಿಟ್ಟು ಭಾನುವಾರ ಇಲ್ಲ ಸೋಮವಾರ ಅವ್ರ ರಜೆ ಇದ್ದಾಗಿಲ್ಲ ಸ್ಕೂಲ್ ಹೋಗಿಲ್ಲ ಟೈಮಲ್ಲಿ ಕರ್ಸೋದು, ಅವ್ರ ಕೈಯಲ್ಲಿ ಏಲ್ಗೆಲ್ಲ ಬಸ್ಸೋದು, ಅಂತ ಕೆಲ್ಸಗಳಂತ ಶೋಕಿ ಎಲ್ಲ ಮಾಡಕ್ ಹೋಗ್ಬೇಡಿ. ಈ ಶೋಕ್ದಾರಗಳು ಕೆಲವ್ರ ಮನೆಗಳಲ್ಲೇ ಅವ್ರ ಮನೆಗಳ ಮಕ್ಕಳನ್ನ ಕೆಳಗಡೆನೆ ಇಟ್ಕೊಂಡಿರ್ತಾರೆ, ಬೇರೆ ಮಕ್ಕಳಿಗೆ ಕರ್ಸ್ಕೊಂಡು ಬಸ್ಸೋದು. ನಮ್ ಶೋಕಿಗೆ ನಾವ್ ಮಾಡಿದ್ ನಮ್ ತಿಟ್ಟ ನಾವ್ ತೀರ್ಸ್ಕೋಬೇಕು. PUC ಆಗೋವರ್ಗು ಬರ್ಬೇಡ್ರಪ್ಪ. ಈ ಮಾತು ಹೇಳಿ, PUC ಆದ್ಮೇಲೆ ನಾನೇ ಕೊಡ್ತೀನಿ ಶೋಕಿ ಮಾಡು. ಹಂಗೂ ಏನಾದ್ರು ನಿಮ್ಗೆ ಟಾರ್ಚರ್ ಕೊಟ್ಟನ ಕರ್ಸಿ, ನೀವ್ ಇಲ್ದೇ ಮೇವ್ ಹಾಕೋಳ ನೀರ್ ಇಟ್ಕೊಳ ಅಂತ ಹೇಳಿ, ಅಂತ ಮಾತು ಹೇಳಿ. ಈ ಮಕ್ಕಳು ನಾವು ಮಾಡ್ತಾ ಇರ್ತೀವಿ, ಇವಾಗಿನ ಜನರೇಷನ್ ಮಕ್ಕಳು ಫುಲ್ ಫಾಸ್ಟ್. ನಾವ್ ಒಂದ್ ನೋಡೋ ಅಷ್ಟೊತ್ತಿಗೆ ಅವ್ರು 10 ಮಾಡಿರ್ತಾರ. ಆ ತರ ಮಾತ್ರ ಯಾರು ಬೇರೆ ಮಕ್ಕಳಿಗೆ ಯಾರೇ ಆಗ್ಲಿ ಆ ತರ ಮಾಡಕ್ ಹೋಗ್ಬೇಡಿ. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಯಾರಾದ್ರೂ ತಪ್ಪಾಗಾದ್ರೂ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಗುಡ್ ಮೆಸೇಜ್ ಆದ್ರೂ ಅಂತ ಅನ್ಕೊಳ್ಳಿ. ತಪ್ಪೇನಿಲ್ಲ. ನನ್ ಮನ್ಸಲ್ಲಿರೋ ನನ್ ಮಾತು ಹೇಳ್ತಾ ಇದೀನಿ. ಸುಮಾರು ಜನ ಹುಡುಗರು ಇವಾಗ ಅಕ್ಕಿ ಶೋಕಿಗೆ ಚಿಕ್ಕ ಹುಡುಗರೆಲ್ಲ ಬಂದು ಇಳಿದ್ಬಿಟ್ಟಿದ್ದಾರೆ. ಅಂತವ್ರಿಗೆ ಇದೊಂದು ಮೆಸೇಜ್, PUC ಆಗೋವರೆಗೂ ನೀವು ಹೆಂಗೋ ಕಷ್ಟ ಬಿದ್ದು PUC ಅಂತ ಮಾಡ್ಕೊಂಡ್ಬಿಟ್ರೆ ಅವ್ರಿಗೂ ಒಂದು ಇದಿರುತ್ತೆ. ಸೆಕೆಂಡ್ PU ಮಾಡ್ಕೊಂಡು ಡಿಗ್ರಿ ಆಮೇಲೆ ನೀವು ಯಾವಾಗ ಹೆಂಗ್ ಬೇಕಾದ್ರೂ ಆಟ ಆಡ್ಕೊಂಡು ಯಾರು ಕೇಳೋರಿಲ್ಲಲ್ಲ. ಆಮೇಲೆ ನೀವೇನ್ ಶೋಕಿ ಮಾಡ್ಕೊಂಡು ಇದ್ ಮಾಡಕ್ಕಾಗಲ್ಲ, ಆರಾಮಾಗಿ ಮಾಡ್ಕೋಬಹುದು. ಆ ಒಂದು ಹೋಗ್ಬೇಕು, ಆ ಮೆಂಟಾಲಿಟಿಗೆ ಹುಡುಗರ್ನ ನಾವೇ ತೋರಿಸ್ಬೇಕು. ಏನೋ ಬಂದ್ರು ಕಾಸು ಎತ್ಕೊಂಡ್ ಬಂದ್ರು 500 ಕೊಟ್ರು 1000 ಕೊಟ್ರು ಅಕ್ಕಿ ಕೊಡೋದು, ನಾಳೆ ಬಾ ನಾಳಿದ್ ಬಾ ಅಂತ ಹೇಳಿ ಇದ್ ಮಾಡ್ಕೊಳ್ಳೋದು. ಈ ತರ ಈ ಒಂದು ಗ್ಯಾಮ್ಲಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲ ಹುಡುಗರ್ನ. ಈ ಮನೆಗಳಲ್ಲಿ ಕತ್ಕೊಂಡ್ಬರೋದು, ದುಡ್ಡು ಮಾಡ್ಕೊಂಡು ಅಕ್ಕಿ ಅದ ಈ ತರ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವ್ರಿಗೇನ್ ದುಡ್ಡು ಬೇಕು, ಅವನೇನ್ ಕೊಡ್ತಾನೆ ಅಷ್ಟ್ ಕೊಡ್ತಾನೆ ಇಷ್ಟ್ ಕೊಡ್ತಾನೆ ಅಂತೇಳಿ ಸುಮ್ನೆ 5,000 10,000 ಹೇಳೋದು, ಹಂಗೆಲ್ಲ ತಗೊಳಕ್ಕೆ ಹೋಗ್ಬೇಡಿ. ಆಕ್ಚುಲಿ ಮಕ್ಕಳನ್ನ ಸೇರ್ಸ್ಲೇಬೇಡಿ. ಒಂದ್ ಮೆಚೂರ್ಡ್ ಇರೋ ಮಕ್ಕಳನ್ನಾದ್ರೆ ಅದೊಂಥರ, ಈ PUC ಮಾಡಿರೋರ್ನ ಇಟ್ಕೊಳ್ಳೋದು. ಈ ಚಿಕ್ಕ ಮಕ್ಕಳು 9th 8th 10th ಅಂತ ಮಕ್ಕಳನ್ನ ದಾವರಿಗೆ ಬಂದ್ರೆ 5 ನಿಮಿಷ ಒಳಗಡೆ ಕಳಿಸ್ತಾ ಇರ್ಬೇಕು. ಅವ್ರ ಕೈಯಲ್ಲಿ ಸಿಗರೇಟ್ ತರ್ಸೋದು, ಅವ್ರ ಕೈಯಲ್ಲಿ ಗುಟ್ಕಾ ತರ್ಸೋದು, ಅವರು ನಮ್ಮನ್ನ ನೋಡ್ತಾ ಇರ್ತಾರ. ಬಿಡ, ಆಮೇಲೆ ನಮ್ ಗುರು ಅಂತ ಬೇರೆ ಬಿರುದು ಕೊಟ್ಟಿರ್ತಾರ. ನಮ್ ಗುರು ಮಾಡಿದ್ರೆ ನಮ್ಗೇನೋ ನಾವು ಮಾಡೋಣ ಅಂತ ಒಂದು ಮೆಂಟಾಲಿಟಿಗೆ ಹೋಗ್ತವೆ. ಅದೇ ನಾನು ಹೇಳೋದು, ಇದು ವಾಸ್ತವದ ಮಾತು ನಾನು ಹೇಳ್ತಾ ಇರೋದು. ನೀನ್ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಹೇಳಪ್ಪ. ಒಳ್ಳೆ ಮೆಸೇಜ್ ಕೊಡ್ರಿ. ಈಗಿನ ಓದ ಹುಡುಗರುಗಳಿಗೆ ಒಳ್ಳೆ ಮೆಸೇಜ್. ಚಿಕ್ಕ ಹುಡುಗರು ಶಾಕಿಗೆ. ಆಮೇಲೆ ಅದ್ ಬಿಡಿ, ಈಗ ಇನ್ನೊಂದ್ ಮೆಥಡ್ ಅದು ಗಂಡುಗಳಿಗೆ ಸೇಮ್. ಈಗ ಇದನ್ನು ಬಂದ್ಬಿಟ್ಟು ಅಶ್ವಗಂಧ ಪ್ಲಸ್ ಅಂತ ಹೇಳ್ಬಿಟ್ಟು, ಇದು ಸೇಮ್ ಇದ್ರಲ್ಲಿ ಶತಾವರಿ ಇದೆ, ನಸಗುನ್ನಿ ಬೀಜದ ಇದೆ, ಮತ್ತೆ 7-8 ಐಟಮ್ ಎಲ್ಲ ಇದೆ ಇದ್ರಲ್ಲಿ. ಗಂಡುಗಳಿಗೆ ಇದ್ರಲ್ಲೂ ಮಾಯ ಬರ್ತದೆ.
ಗಂಡುಗಳಿಗೆ ಡೈಲಿ ಕುಡ್ಸ್ಕೋಬೇಕು ಇದನ್ನ. ಮಾಮೂಲಿ ನೀರ್ ಕುಡಿಸ್ತಿರಲ್ಲ ಊಟ ಎಲ್ಲ ರಾಗಿ ಎಲ್ಲ ಹಾಕಿದ್ಮೇಲೆ ನೈಟ್ ಆದ್ರೂ ಕೊಟ್ಕೋಬಹುದು, ಇಲ್ಲ ಬೆಳಿಗ್ಗೆ ಹಾಲ್ ಹೊಟ್ಟೆಲ್ಲಾದ್ರೂ ಕೊಟ್ಕೋಬಹುದು. ತುಂಬಾ ವರ್ಕೌಟ್ ಆಗುತ್ತೆ. 1 ಲೀಟರ್ 20 ml ಏನು ಮಾಡ್ಬೋದು. 1 ಲೀಟರ್ 20 ml ಹಾಕ್ಬಿಟ್ಟು ಮಾಮೂಲಿ ನೀರ್ ಕುಡ್ಸಂಗೆ ಡೈಲಿ ಕುಡ್ಸ್ರು. ಡೈಲಿ ಕುಡ್ಸ್ಕೊಂಡು ಅಂದ್ರೆ ಇವಾಗ ಗಂಡುಗಳಿಗೆ ಫುಲ್ ಇವಾಗ ನಮ್ಗೆ ಎನರ್ಜೆಟಿಕ್ ಆಗಿ ಇವಾಗ ಜೊತೆ ಮಾಡಕ್ ಮುಂಚೆ ಮಾಡ್ಕೊಂಡ್ರೆ ಇದನ್ನ ತುಂಬಾ ಒಳ್ಳೇದು. ಏನು ಮಾಯ ಹೋಗಕ್ಕಿಂತ ಮುಂಚೆನೂ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ರೆ ಫಿಮೇಲ್ಗೂ ಮಾಡ್ಬೋದು, ಮೇಲ್ಸ್ಗೂ ಮಾಡ್ಬೋದು. ಒಳ್ಳೆ ವರ್ಕೌಟ್ ಆಗುತ್ತೆ. ಏನು ಇದೊಂದು ಮಾಡ್ಕೊಳಂಗಿದ್ರೆ ಇದನ್ನು ಮಾಡ್ಕೊಳ್ಳಿ. ವಿಟಮಿನ್ ಕ್ಯಾಲ್ಸಿಯಂ ಏನು ಇದು ಬಂದ್ಬಿಟ್ಟು ಒಂದು 400 450 ಏನೋ ಇಷ್ಟ ಇದೆ ಇದು ರೇಟ್. ಇದು 1 ಲೀಟರ್ ಬರುತ್ತೆ. 450 ಇದೆ ಇದು ಕರೆಕ್ಟ್ 1 ಲೀಟರ್ ಇದೆ. ಅದು 450 ಇರಲ್ಲ, ಇದು 350 ನಾವು ತಗೊಂತಾರೆ. 300 350 ತಗೊಂತಾರೆ ಡಿಸ್ಕೌಂಟ್ ಆಗಿ. ಅಷ್ಟೇನೆ ತಗೊಳ್ಳೋದು. ನೋಡಿ ಇದೊಂದು ಮೆಥಡ್ ಇದೆ. ಇದನ್ನು ಗಂಡುಗಳಿಗೆ ಕಾಂಪೌಂಡ್ ಇಂಪ್ರೂವ್ಮೆಂಟ್ಗೆ, ಫಿಮೇಲ್ಸ್ಗೆ ತುಂಬಾ ಒಳ್ಳೆ ಮೆಡಿಸನ್. ಇದನ್ನು ಒಳ್ಳೆ ಟಾನಿಕ್. ಏನು ನಾನು ಬೀಜದ ಏನ್ ಹೇಳಿದ್ದೀನೋ ಅದೆಲ್ಲ ಇದ್ರಲ್ಲಿ ಕಂಟೆಂಟ್ ಇನ್ನ ಜಾಸ್ತಿ ಇದೆ. ಇದ್ರಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಇದು ನಾರ್ಮಲ್ ಎಲ್ಲಾ ಗಂಡುಗಳಿಗೂ ಕುಡ್ಸ್ಕೋಬಹುದು. ಇದು ಒಳ್ಳೇದು. ಇದು ಡೈಲಿ ಕುಡ್ಸ್ಕೊ ಬಂದ್ರು ಕೂಡ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ. ಮೇಲು ಎರಡಕ್ಕೂ ಲಿವರ್ ಟಾನಿಕ್ ಅದೆಲ್ಲ ಕುಡ್ಸಿರ ಅದೇ ತರ ಇದನ್ನ ಕುಡ್ಸ್ಕೊ ಬಂದ್ರೆ ವಾರಕ್ಕೆ ಒಂದು ಡೈಲಿ ಕುಡ್ಸೋಕೆ ಇಲ್ಲ ವಾರಕ್ಕೆ 3 days ಆತರ ಆಲ್ಟರ್ನೇಟ್ ಮಾಡ್ಕೊಂಡ್ರೆ ಸರಿ. ಕ್ಯಾಲ್ಸಿಯಂ ವಿಟಮಿನ್ ಎಲ್ಲ ಕೊಡ್ತಾರೆ. ಅದೇ ತರ ಇದು ಕರೆಕ್ಟ್ ಒಂದ್ 15 ದಿನ ಕಂಟಿನ್ಯೂ ಕೊಟ್ಕೊಂಡ್ರೆ ಸರಿ. ಜೊತೆ ಮಾಡಕ್ಕಿಂತ ಮುಂಚೆ ಕೊಟ್ಕೊಂಡ್ರೆ ತುಂಬಾ ಒಳ್ಳೇದು. ಫಿಮೇಲ್ಗೂ ಕೊಡ್ಬೋದು, ಮೇಲ್ಗೂ ಕೊಡ್ಬೋದು, ಎರಡಕ್ಕೂ ಕೊಡ್ಬೋದು, ಮೇಲ್ ಫಿಮೇಲ್ಸ್. ಅದನ್ನ ಒಂದ್ಸಲಿ ಫೋಟೋ ವಿಡಿಯೋ ತೋರಿಸ್ಬಿಡಪ್ಪ. ನಾರ್ಮಲ್ ಅಂಗಡಿಯಲ್ಲಿ ಸಿಗುತ್ತಾ ಇಲ್ಲ ಆನ್ಲೈನ್ ಅಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಅಂಗಡಿಯಲ್ಲಿ ಸಿಗುತ್ತೆ, ನಾರ್ಮಲ್ ಇದೆಲ್ಲ ಸಿಗುತ್ತೆ. ನೋಡಿ ತಗೊಂಡ್ ಮಾಡಿ ರಿಸಲ್ಟ್ ಹೇಳ್ರಿ. ರಿಸಲ್ಟ್ ಹೇಳಿ ಅಷ್ಟೇ. ನಮ್ಗೆ ಇನ್ನೇನ್ ಬೇಡ, ಖುಷಿ ನಮ್ಗೂನು ಬೇಡಪ್ಪ ಹೇಳ್ತಾ ಇದಾರ ಅಂತ. ಮಾಡಿದಕ್ಕೂ ಅವ್ರ ಯಾರ ನಿಷ್ಠೂರ ಆಗ್ತಾರೆ, ಇವ್ರ ಯಾರ ನಿಷ್ಠೂರ ಆಗ್ತಾರೆ. ನಾವ್ ಹಂಗ ಹಿಂಗೆ ಸಾರ್ ಅಂತಂದ್ರೆ ನಾವೇನು ಮಾಡಕ್ ಶೋಕಿ ಮಾಡ್ತಾ ಇದಾರ ಇಲ್ಲ ಏನ್ ಮಾಡ್ತಾ ಇದಾರ ಅರ್ಥ ಆಗ್ತಾ ಇಲ್ಲ. ಏನು ನಾವೇನು ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಯಾರು ಫೋನ್ ಮಾಡಿ ಎಲ್ರಿಗೂ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ರು ಹೇಳ್ತೀವಿ, ಪ್ರತಿಯೊಬ್ರು ಮಾತಾಡ್ತಾರೆ. ಅವ್ರ ಹತ್ರ ತಕೊಂಡಿದೀವಿ, ಇವ್ರ ಹತ್ರ ತಕೊಂಡಿದ್. ನಾನು ಒಂದೇ ಮಾತು ಕೇಳೋದು, ಅವೆಲ್ಲ ಹೇಳ್ಬೇಡಿ ಸರ್, ನಮ್ಮಿಂದ ಏನಾಗ್ಬೇಕು ಅಷ್ಟೇ ನಾನು ಕೇಳೋದು. ನೀವ್ ಯಾರ ಹತ್ರ ಏನಾದ್ರು ತಗೊಳ್ಳಿ, ನಮ್ಗೆ ಅದ್ ಬೇಕಾಗಿಲ್ಲ. ನಮ್ಮಿಂದ ಏನಾಗ್ಬೇಕಾಗಿ ಏನ್ ಕಾಲ್ ಮಾಡಿದೀರ ಫಸ್ಟ್ ಅದ್ ಹೇಳಿ ಅಂತೀನಿ. ಅಷ್ಟೇ ನಮಗ್ ಬೇಕಾಗಿರೋದು. ಅವ್ರದ್ದು ಇವ್ರದ್ದು ಮಾತಾಡೋ ಅಷ್ಟು ಪೇಷನ್ಸ್ ನಮ್ಗೆಲ್ಲ. ಮಾತಾಡಕೊಂಡು ಕುತ್ಕೊಳ್ಬಾರ್ದು. ನಮ್ದೇನಿದೆ ನಾವು ಲೆಕ್ಕಾಚಾರ ನಾವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಏನು ಅವ್ರವ್ರ ಬಿಸ್ನೆಸ್, ಅವ್ರವ್ರಿಗೆ ಬಿಸ್ನೆಸ್ಗೆಲ್ಲ ನಾವು ತೊಂದರೆ ಕೊಡೋದು, ನಾವು ಕೆಟ್ಟದಾಗ ಮಾತಾಡೋದು ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ಏನು ಅವ್ರ ಯಾರು ಬಿಸ್ನೆಸ್ಗೆಲ್ಲ ನಾವು ತೊಂದರೆ ಕೊಟ್ಕೊಂಡು ಇದ್ ಮಾಡ್ಕೊಳಕ್ ಹೋದ್ರೆ ನಮ್ಗ ಒಂಥರ ಬೇಜಾರಾಗುತ್ತೆ. ನಮ್ಗೆ ಅಷ್ಟೇನೆ. ನಾವು ಬಿಸ್ನೆಸ್ ತೊಂದರೆ ಕೊಡ್ತಾ ಇಲ್ಲ, ಒಬ್ರಿಗೆ ಇದ್ ಮಾಡ್ತಾ ಇಲ್ಲ, ಸೇಲ್ ಮಾಡ್ತಾ ಇಲ್ಲ. ಬಟ್ ಹೇಳ್ತಾ ಇದೀವಿ, ತಗೊಳ್ಳಿ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ, ಆರಾಮಾಗಿ ನೀವೇ ಕುತ್ಕೊಂಡ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಗಳನ್ನ ಯಾರು ಮನೇಲಿ ಕುತ್ಕೊಂಡ್ ಬೈಸಕ್ ಆಗಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಅಂಗಡಿಯಲ್ಲಿ ತರಬೇಕು, ನಾವೇನಿದ್ರು ಕೊಡ್ಬೇಕು. ಇವಾಗ ನಾನು ಮಾರಂಗಿದ್ರೆ ಇದ್ರಲ್ಲಿ ಈ ಬಾಟ್ಲಿಗೆ 2 ಬಾಟ್ಲಿಗೂ ಸೇರಿ ಒಂದು 6 ರಿಂದ 7 ಸಾವಿರವರೆಗೂ ಮಾಡ್ಕೋಬಹುದು ನಾನು ಮಾರಂಗಿದ್ರೆ. ನನಗ್ ಬೇಡ ಅದು. ಇದಾಗೋದೇ ಖರ್ಚು ಎಷ್ಟು? ಬರೀ 300 ರೂಪಾಯಿ. ಈ 2 ಬಾಟ್ಲಿಗೆ ಬರೀ 300 ರೂಪಾಯಿ ಅಷ್ಟೇ ಆಗೋದು. ಏನು ನಾವು ಓಪನ್ ಆಗಿ ಹೇಳ್ತಾ ಇದೀವಿ, ಈ ತರನೇ ಇದೆ, ಹಿಂಗೆ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ರೋಹಿತ್ ಕಾಲ್ ಮಾಡಿ ತಿಳ್ಕೊಳ್ಳಿ. ಅವ್ರ ಕಾಲ್ ಕನ್ಫ್ರಂಟ್ ಆಗ್ತಾನೆ, ಅವನಿಗೂ ಗೊತ್ತಾಗಿಲ್ಲ ನನ್ಗೆ ಫೋನ್ ಆಗ್ತಾನೆ, ನಾನು ಹೇಳ್ತೀನಿ. ಏನು ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ. 100% ರಿಸಲ್ಟ್ ಆಗುತ್ತೆ.